ಸುದ್ದಿಗಾಗಿ ಸಿದ್ದು ನ್ಯೂಸ್. ಇವತ್ತಿನ ಮುಖ್ಯಾಂಶಗಳು: ಹಸಿರು ತೋರಣ ಬಳಗ ವಿಶ್ವ ಪರಿಸರ ದಿನಾಚರಣೆ. ಮನುಷ್ಯನ ದುರಾಶೆ ತಣಿಸುವ ಶಕ್ತಿ ಭೂಮಿಗಿಲ್ಲ, ಜಿಡ್ಡಿ ಮನಿ. ನಮ್ಮೆಲ್ಲರಿಗೆ ಎಲ್ಲವನ್ನ ನೀಡಿ ಸಲಹುತ್ತಿರುವ ಭೂತಾಯಿಗೆ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವ ಶಕ್ತಿ ಇದೆ. ಆದರೆ ಮನುಷ್ಯನ ದುರಾಶೆಗಳನ್ನ ಈಡೇರಿಸಲು ಸಾಧ್ಯವಿಲ್ಲ ಎಂದು ಆಲಮಟ್ಟಿ ಕೃಷ್ಣಾ ಜಲಭಾಗ್ಯ ನಿಗಮದ ಸಹಾಯಕ ಅರಣ್ಯಾಧಿಕಾರಿ ಶಿವಾನಂದ್ ಜಿಡ್ಡಿಮನಿ ಹೇಳಿದರು. ಅವರು ಭಾನುವಾರ ಪಟ್ಟಣದ ಹಸಿರು ತೋರಣ ಗೆಳೆಯರ ಬಳಗ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಾತನಾಡಿದರು. ಮನುಷ್ಯನ ಅತಿಯಾದ ದುರಾಶೆಯ ಫಲಿತಾಂಶ ಏನೆಂಬುದನ್ನು ಕರೋನಾ ಪ್ರವಾಹ, ಭೂಕುಸಿತದ ಮೂಲಕವೇ ಪ್ರಕೃತಿ ಎಚ್ಚರಿಸಿದೆ. ಉತ್ತಮ ಹವಾಮಾನ ಮುಂದಿನ ಭವಿಷ್ಯಕ್ಕಾಗಿ ಎಂಬ ಧ್ಯೇಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಿದೆ ಎಂದು ಹೇಳಿದರು. ಆಚರಣೆ ಮಾಡ್ತೀವಿ. ಆ ಆಚರಣೆ ಜೊತೆಗೆ ಯಾವುದಾದ್ರೂ ಒಂದು ಘೋಷವಾಕ್ಯದ ಜೊತೆಗೆ ಅದನ್ನು ಆಚರಣೆಯನ್ನು ಮಾಡ್ತಾರೆ. ಆಲ್ ಓವರ್ ವರ್ಲ್ಡನ್ನೇ ಅದನ್ನು ಮಾಡ್ತಾರೆ. ಸೊ ಈ ವರ್ಷದ ಒಂದು ಘೋಷವಾಕ್ಯ ಏನಪ್ಪ ಅಂತಂದರೆ, ಇನ್ಸ್ಪೈರ್ಡ್ ಬೈ ದ ನೇಚರ್ ಫಾರ್ ಕ್ಲೈಮೇಟ್ ಆ್ಯಂಡ್ ಫಾರ್ ಅವರ್ ಫ್ಯೂಚರ್. ಅಂದರೆ ಪ್ರಕೃತಿಯಿಂದ ನಾವು ಪ್ರೇರೇಪಿತರಾಗಿ ಯಾತಕಪ್ಪ ಅಂತಂದ್ರೆ ಹವಾಮಾನಕ್ಕಾಗಿ ಮತ್ತು ಮುಂದಿನ ಭವಿಷ್ಯಕ್ಕಾಗಿ. ಸೊ ಈ ಥರದ ಧ್ಯೇಯವಾಕ್ಯಗಳನ್ನು ಅಥವಾ ಥೀಮ್ಗಳನ್ನು ಯಾಕೆ ಫಿಕ್ಸ್ ಮಾಡ್ತಾರೆ, ಅಥವಾ ಯಾಕೆ ಅದನ್ನು ನಾವು ಒಂದು ಥೀಮ್ ಆಗಿ ಇಟ್ಕೊಂಡು ಆ ವರ್ಷವಿಡೀ ಅದನ್ನು ನಾವು ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರಪ್ಪ ಅಂತಂದರೆ, ಲಾಸ್ಟ್ ಇಯರ್ ಅಂದರೆ ಹಿಂದಿನ ವರ್ಷಗಳಲ್ಲಿ ಅಥವಾ ಹಿಂದಿನ ದಿನಮಾನಗಳಲ್ಲಿ ಯಾವ ಥರ ನಾವು ಒಂದು ಇಫೆಕ್ಟನ್ನು ಅನುಭವಿಸಿರ್ತೀವಿ, ಅಥವಾ ಯಾವ ಥರ ನಾವು ಅದರಿಂದ ನಮ್ಮ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತದೆ, ಒಳ್ಳೆಯ ಪರಿಣಾಮ ಬೀರುತ್ತದೋ ಅಥವಾ ದುಷ್ಪರಿಣಾಮ ಬೀರುತ್ತದೋ, ಅದನ್ನೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ, ಈ ವರ್ಷದಲ್ಲಿ ನಾವು ಯಾವ ಥರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಹವಾಮಾನದ ವೈಪರೀತ್ಯ ಲಾಸ್ಟ್ ಯಾವ ಥರ ಇತ್ತು, ನಾವು ಈ ವರ್ಷ ಯಾವ ಥರದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂತಂದರೆ, ಪ್ರತಿ ವರ್ಷ ಒಂದೊಂದು ಥೀಮ್ಗಳ ಮೇಲೆ ಆಚರಣೆಯನ್ನು ಮಾಡ್ತಾರೆ. ಅತಿಥಿಯಾಗಿದ್ದ ತಾಲೂಕು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದಾರ್ ಮಾತನಾಡಿ, ನಾವು ಪ್ರಕೃತಿಯ ಸಂಪತ್ತನ್ನು ಹಾಳು ಮಾಡದೆ ಜೀವನ ಶೈಲಿ ರೂಪಿಸಿಕೊಳ್ಳಬೇಕಿದೆ. ಕಟ್ಟಿದರು. ಇದು ಯಶಸ್ವಿಯಾಗಿ ಮುನ್ನಡೆತಕ್ಕಂಥದ್ದು ತಾವೆಲ್ಲರೂ ಇಲ್ಲಿ ನಡೆದಿರ್ತಕ್ಕಂಥದ್ದಿಗೆ ಸಾಕ್ಷಿ. ಇದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸುಮಾರು ಈಗ 19ನೇ ವರ್ಷ ನನ್ನ ಸರ್ವಿಸು. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ, ತಾಲೂಕಲ್ಲಿ ಕೆಲಸ ಮಾಡಿದ್ದೀನಿ. ಈ ಥರ ಸಂಘಗಳು ಬಹಳ ವಿರಳ. ಆ ಸಂಘಗಳು ಹುಟ್ಕೋತಾವು ಸಾಮಾನ್ಯವಾಗಿ 1 ವರ್ಷ 2 ವರ್ಷದ ನಂತರ ಅವು ಅಲ್ಲೇ ವಿಸರ್ಜನೆ ಹೋಗ್ಬಿಡ್ತಾವೆ. ಅದನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಏನಪ್ಪ ಅಂದ್ರೆ, ಸುಮಾರು ಒಂದಿಷ್ಟು ಆಕ್ಟಿವ್ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ ಭಾಳ ಚೆನ್ನಾಗಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಆ ಮುನ್ನಡೆಯಿಂದ ಇಷ್ಟೆಲ್ಲ ಸಂಘ ಹೆಮ್ಮರವಾಗಿ ಬೆಳೀತಾ ಇದೆ. ಅವರಿಗೆ ನನ್ನ ಇಲಾಖೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಹೇಗಿದೆ ಅಂದರೆ, ಇದರಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಏನೂ ಇರಲ್ಲ. ಹಸಿರು ತೋರಣ ಬಳಗ ಏನಪ್ಪ ಅಂದ್ರೆ, ಸಮಾಜ ಮುಖ್ಯವಾಗಿ ನಮ್ಮ ನಗರ ಹಸಿರು ಆಗಿರಲಿ, ಹಸಿರು ಮುಖವಾಗಿ ಏನಪ್ಪ ಅಂದ್ರೆ ಬೆಳೀಲಿ, ಮತ್ತು ಒಳ್ಳೆಯ ಪರಿಸರವನ್ನು ಸಾರ್ವಜನಿಕರಿಗೆ ಸಿಗಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮೇನ್ ಅವ್ರದ್ದು ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಮ್ಮದು ಸೆಪ್ಟೆಂಬರ್ 1ರಲ್ಲಿ ನಮ್ಮದು ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನದ ಭೂಮಿ ಪೂಜೆ ಇತ್ತು. ಮಾನ್ಯ ಸಚಿವರು ಬಂದಿದ್ರು, MB ಪಾಟೀಲ್ ಸಾಹೇಬರು. ಬಂದಾಗ ಸನ್ಮಾನ, ಅವರು ಒಂದು ಸನ್ಮಾನ ಮಾಡ್ಬೇಕಂದ್ರು. ಅವರು ಅರ್ಜೆಂಟಲ್ಲಿ ಇದ್ರು, ಹೋಗ್ತಾ ಇದ್ರು. ಒಂದೇ ಮಾತು, ಹಸಿರು ತೋರಣ ಬಳಗದ ಸರ್ ನಾವು ಸನ್ಮಾನ ಮಾಡ್ಬೇಕಂದ್ರು. ಸಾಹೇಬರು ಕೆಳಗಿಳಿದವರು ಮೇಲ್ಗಡೆ ಬಂದು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಿದವರು. ಇದು ಏನ್ ತೋರಿಸ್ತದಪ್ಪ ಅಂದ್ರೆ, ಅವರು ಮಾಡಿರ್ತಕ್ಕಂಥ ಕೆಲಸಗಳು ಸಹಿತ ಎಲ್ಲರಿಗೂ ಗೊತ್ತಾಗ್ತದೆ, ಸಮಾಜಮುಖವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಒಂದು ಸಂಘಕ್ಕೆ ಬಹಳ ಒಂದು ಅತ್ಯುತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಆದಿಯಾಗಿ ಸಸಿಗಳಿರ್ಬೋದು, ಹಚ್ಚತ ಅವರು ಎಲ್ಲೇ ಹೇಳ್ತಕ್ಕಂಥ ಸ್ಥಳಗಳಲ್ಲಿ ನಡತೋಪು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಅರಣ್ಯ ಇಲಾಖೆ ಸಹ ಅವರಿಗೆ ಕೈ ಜೋಡಿಸ್ತದ, ಮುಂದೂ ಸಹ ಜೋಡಿಸ್ತಾ ಇರ್ತದ. ಮುಂದೆ ಏನಪ್ಪಾ ಅಂದ್ರೆ, ಅವ್ರು ಏನು ಕೈಗೊಳ್ತಿರ್ತಾರ ಸಮಾಜಮುಖಿ ಕಾರ್ಯಗಳಿಗೆ ಅರಣ್ಯ ಇಲಾಖೆ ಯಾವಾಗಲೂ ಸಹಿತ ಅವ್ರ ಜೊತೆಗೆ ಇರ್ತದೆ ಅಂತೇಳಿ ನಾನು ಆಶಿಸಿ ನೀಡುತ್ತೀನಿ. ಮತ್ತೋರ್ವ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಗಿರೀಶ್ ಆಲ್ಕುಡೆ ಮಾತನಾಡಿ, ನಾವು ಪರಿಸರ ಸ್ನೇಹಿ ಜೀವನವನ್ನ ರೂಪಿಸಿಕೊಳ್ಳಬೇಕಿದೆ. ಪ್ಲಾಸ್ಟಿಕ್ ಬಳಕೆ ಕೈ ಬಿಡುವುದು, ಮಣ್ಣಿನ ಗಣಪತಿ ಇಡುವುದು, ಪಟಾಕಿ ನಿಷೇಧ, ಈ ಸಂಬಂಧಪಟ್ಟ ಕಾರ್ಯಕ್ರಮ ಹಾಕೊಂಡಿದಾರ ಅವರು. ಒಂದು ನಾವು ಹೇಳ್ಬೇಕಂದ್ರೆ, ಗಾಳಿ ಅಂತೂ ನಾವು ಗಿಡಗಳನ್ನ ನೆಡ್ತಾ ಇದ್ದೋ, ಅವು ಗಾಳಿ ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಮಣ್ಣಿನದಲ್ಲಿ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನ, ಗಣಪತಿ ಮೂರ್ತಿಗಳನ್ನ ಬಳಸಬಾರ್ದು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ವರ್ಷ ಕಾರ್ಯಕ್ರಮ ಹಾಕೊಂಡ್ರು. ಹಂಗೆ ಅದರಿಂದ ಮಣ್ಣಿನ ಮಾಲಿನ್ಯ ಆಗ್ತೈತಿ, ಅದರಿಂದ ಬಳಸಬೇಡ್ರಿ, ಆದಷ್ಟು ಮಣ್ಣಿನ ಮೂರ್ತಿಗಳನ್ನ ಬಳಸಿ ಅಂತ ಅದೊಂದು ಕಾರ್ಯಕ್ರಮ ಹಾಕೊಂಡ್ರು. ಅವ್ರಿಗೆ ನಮ್ಮ ಇಲಾಖೆಯಿಂದ ಹೃತ್ಪೂರ್ವಕ ಧನ್ಯವಾದ ಗಳಿಸ್ತೀನಿ. ಪೂರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಮಾತನಾಡಿ, ಪೂರಸಭೆಯ ವತಿಯಿಂದ ಈ ವರ್ಷ 3,000 ಗಿಡಗಳನ್ನು ನೆಡಲಾಗುವುದು. ಇದಕ್ಕಾಗಿ ಹಸಿರು ತೋರಣ ಬಳಗದ ಸಹಯೋಗ ಪಡೆಯುತ್ತೇವೆ. ಪೂರಸಭೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನ ಹಸಿರು ತೋರಣ ಗೆಳೆಯರ ಬಳಗ ಮಾಡುತ್ತಿದೆ. ಇದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಅರಣ್ಯ ಇಲಾಖೆ ಗಿಡ ಹಚ್ತಾರ,
ಪಾಲನೆ ಪೋಷಣೆ ಮಾಡೋರು ತಮ್ಮ ಬೆಳೆ ಇವತ್ತು ಗುರುತಿಸಿ ಅವ್ರಿಗೆ ಪ್ರೈಸ್ ಕೊಟ್ಟಿದ್ದಾರೆ. ನಮ್ಮನ್ನು ಟ್ಯಾಗ್ ಮಾಡಿದ್ದಾರೆ. ಯಾಕೆ ಟ್ಯಾಗ್ ಮಾಡಿದ್ದಾರೆ ಅಂದರೆ ಇದ್ರ ಜೊತೆ ಪುರಸಭೆದವ್ರದ್ದು ಕರ್ತವ್ಯ ಏನೈತಪ್ಪ ಅಂದ್ರೆ ಇವತ್ತು 2026 ಒಂದು ರೂಲ್ಸ್ ಬಂತು SWM ಸೈಡ್. ಇದ್ರಾಗ ನಮ್ಮದು ಒಂದು ಸ್ವಾರ್ಥ ಐತೆ, ಅದಕ್ಕೆ ನಮ್ಮನ್ನು ಸಂಯುಕ್ತ ಆಶ್ರಯದಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ನಾವು ಅವ್ರು ಕರೀಲಿಕ್ಕೂ ನಾವು ಬರಬೇಕಾಗಿರುತ್ತೆ. ಯಾಕಂದರೆ ಈ ಜನರ ಅವೇರ್ನೆಸ್ ಆಗಿರ್ತ ಸಿಕ್ಕಾಗ ನಾವು ಅವಕಾಶಗಳನ್ನು ಇದನ್ನು ಎಲ್ಲ ಸಮಾಜದವರಿಗೂ ತಲುಪಿಸ್ಬೇಕಾಗಿದ್ದು ನಮ್ಮದು ಕರ್ತವ್ಯ ಐತಿ. ಮತ್ತು ಸರ್ಕಾರಗಳದ್ದು ಇದನ್ನು ಏನು ಹೊಸ ಹೊಸ ಚೇಂಜಸ್ ಮಾಡ್ತಾರಲ್ಲ ಅಡಾಪ್ಟ್ ಮಾಡ್ಕೊಳಕ್ಕೆ ನಿಮ್ಮೆಲ್ಲರ ಕರ್ತವ್ಯ ಐತೆ ಅನ್ನೋಕ್ಕೆ ನನ್ನೊಂದೇ ಮಾತು. ಅದಕ್ಕೆ SWM ರೂಲ್ಸಲ್ಲಿ ನಮ್ಮದೊಂದು ಹೊಸ ಅಡಾಪ್ಟ್ ಮಾಡಿದ್ದಾರೆ. ನಾವು ಹಸಿ ಕಸ ಒಣ ಕಸ ಎರಡೇ ಬೇರ್ಪಡಿಸ್ತಿದ್ದೇವೆ. ಈಗ 4 ಮಾಡಿದ್ದೀವಿ. ಹಸಿ ಕಸ ಒಣ ಕಸ ಮತ್ತು ವಿಶೇಷ ಉಪಕರಣಗಳು ಮತ್ತು ಸ್ಯಾನಿಟರಿ ಪ್ಯಾಡ್ಸ್ ಅಂತೇಳಿ ಸಪ್ರೇಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನೀಡುವ 2026ನೇ ಸಾಲಿನ ಪರಿಸರ ರಕ್ಷಕ ಪ್ರಶಸ್ತಿಗಳನ್ನು ಮಿಥುನ್ ನೇಮಪ್ಪ ಚೌಹಾಣ್, ಸಂಗಪ್ಪ ನಂದಪ್ಪ ನಾಗಾವಿ, ಮಾನಪ್ಪ ಸಂಜೀವಪ್ಪ ಕರಡಿ, ರಾಮಣ್ಣ ಪರಪ್ಪಗೋಳ್, ವಿಠ್ಠಲ್ ತೆಗ್ಗೆ ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಹಸಿರು ಸುವರ್ಣ ಗೆಳೆಯರ ಬಳಗದ ಅಧ್ಯಕ್ಷರಾದ ಅಮರೇಶ್ ಗೂಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಟ್ಟಣದ ಸಾರ್ವಜನಿಕರ ಸಹಯೋಗದೊಂದಿಗೆ ಅರಣ್ಯ ಇಲಾಖೆ ಮತ್ತು ಪುರಸಭೆ ಇವುಗಳ ಮಧ್ಯೆ ಕೊಂಡಿಯಾಗಿ ಹಸಿರು ತೋರಣ ಗೆಳೆಯರ ಬಳಗ ಕಾರ್ಯನಿರ್ವಹಿಸುತ್ತಿದೆ. ಪಟ್ಟಣವನ್ನು ಇನ್ನಷ್ಟು ಹಸಿರಾಗಿಸುವ ಕೆಲಸವನ್ನ ಮಾಡುತ್ತೇವೆ ಎಂದರು. ಒಂದು ವಿಷಯನ ನೆನಪು ಮಾಡ್ಕೋತೀನಿ ನಾನು. 2 ವರ್ಷದಿಂದ ನಮ್ಮ ಬಂಗಾರಿ ಸರ್ ಪರಿಸರ ದಿನಾಚರಣೆ ದಿನ ಬಂದು ಅವತ್ತೆಲ್ಲ ಕಾರ್ಯಕ್ರಮ ಆಚರಿಸಿ ಮನೆಗೆ ಹೋಗಿಂದ ತೀರ್ಕೊಂಡ್ಬಿಟ್ರು. ಅದು ಒಂದು ನಮ್ಗೆ ಇವತ್ತಿಗೂ ಅದು ನಮ್ಗೆ ನೆನಪಾಗುತ್ತೆ. ಅದಕ್ಕೆ ಮತ್ತು ಇನ್ನೊಂದು ಮಾಧ್ಯಮದ ಮಿತ್ರಲಿಂದ ನಮ್ಮದೊಂದು ಹಸಿರು ತೋಟ ಗೆಳೆಯರ ಒಳಗೆ ಹೆಚ್ಚಿಗೆ ಒಂದು ಕೆಲಸ ಮಾಡಕ್ಕೆ ಅನ್ನೋ ಒಂದು ಬೆಳವಣಿಗೆ ಅವರೇ ನಮಗೆ ಭಾಳ ಪ್ರೇರಣೆ. ಪತ್ರಕರ್ತರು ಅವ್ರನ್ನೂ ಕೂಡ ನಾನು ಸ್ಮರಣೆ ಮಾಡೋಕ್ಕಾಗತ್ತೆ. ಹಾಗೂ ಪುರಸಭೆಯವ್ರು ನಮಗೆ ಇನ್ನೂ ಜಾಗ ಕೊಡ್ಬೇಕು. ಅವ್ರಿಗೆ ಗಿಡ ಹಚ್ಚಾಕ ರಗಡ ಜಾಗ ಅದ ವಿನ ಅವ್ರಿಗೆ ಏನು ಹೇಳಿದ್ರು ಇನ್ನ ನಮ್ಗೆ ಅದ್ರದ್ದು ಇನ್ನ ಬಾಕಿ ಅದ ಕೆಲಸ ಅವ್ರದ್ದು. ಈಗ ಈ ವರ್ಷ 3,000 ಗಿಡ ಹಚ್ಬೇಕಂತೇಳಿ ಹೇಳ್ಯಾರ ಫಾರೆಸ್ಟ್ ನಮ್ಮ ಬಸವಣ್ಣ ಸರ್, ಅಲ್ಕೊಡಿ ಸರ್. ಜಾಗದ್ದು ಕೊರತೆ ಇನ್ನ ನಮ್ಗೆ ಭಾಳ ಐತಿಲ್ಲ. ಅದಕ್ಕೆ ಪುರಸಭೆ ಚೀಫ್ ಆಫೀಸರ್ತೆಲ್ಲ ಹೇಳ್ತೀನಿ, ಇನ್ನ ಗಾರ್ಡನ್ಗಳು ಇನ್ನ ಭಾಳ ಅದಾವ. ಅವು ಇನ್ನ ಎಲ್ಲರೂ ಮುಟ್ಟುಗೋಲು ಹಾಕೊಂಡ್ಬಿಟ್ಟಾರ ಈಗ ಇಲ್ಲಿ. ಅದಕ್ಕೆ ಅದನ್ನ ಇನ್ನೊಂದಿಷ್ಟು ಗಾರ್ಡನ್ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಇಷ್ಟೆಲ್ಲ ಹೇಳಿ ಮತ್ತು ಈ ನಮ್ಮ ಹಸಿರು ತೋರಣದ ಕಾರ್ಯಕ್ರಮಗಳು ನಿರಂತರ ಇರ್ತಾವೆ. ನಮ್ಮ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಎಲ್ಲವೂ ಹೆಂಗಿರ್ತಾವೆ ಅಂದ್ರೆ ಪರಿಸರ ಪ್ರೇಮಿಗಳು ಇದನ್ನೇ ಇರ್ತದ. ನಮ್ಮ ಅಂಥವು ಬೇರೆ ಇಂಥವು ಯಾವೂ ಇರಲ್ಲ. ಅದಕ್ಕೆ ಈ ಎಲ್ಲ ನಮ್ಮ ಹಸಿರು ತೋರಣ ಗೆಳೆಯರ ಬಳಗಕ್ಕೆ ತಮ್ಮ ಆಶೀರ್ವಾದ ಇನ್ನೂ ಮುಂದೆ ಇರಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶ್ರೀಶೈಲ್ ಮುರೋಳ್, ಗಣ್ಯರಾದ ಮಹಂತಪ್ಪ ನಾವದಗಿ, ಚಂದ್ರಶೇಖರ್ ಇಟಗಿ, ಬಾಪುಗೌಡ ಪಾಟೀಲ್, ಕಾಮರಾಜ್ ಬಿರಾದಾರ್, ಅಶೋಕ್ ಚಟ್ಟೇರ್, ಸದು ಮಠ್, ಡಾಕ್ಟರ್ ವಿಜಯಕುಮಾರ್ ಗೂಳಿ, ಬಸವರಾಜ್ ಕೋರಿ, ಬಸವರಾಜ್ ನಾಲ್ತವಾಡ್, ಅಶೋಕ್ ಮಣಿ, FF ಹುನಗುಂದ್, MM ಬೆಳಗಲ್, ಸಂಗಣ್ಣ ಕಂಚಾಣಿ, BM ರಾಂಪುರ್, ವಾಸುದೇವ್ ಶಾಸ್ತ್ರಿ, ನೇತಾಜಿ ನಲ್ವಡೆ, ಅಯ್ಯೂಬ್ ಮನಿಯಾರ್, ಅನ್ನಪೂರ್ಣ ಬಿರಾದಾರ್, ಸೋಮಶೇಖರ್ ಚಿರಲ್ದಿನಿ, ವಿಲಾಸ್ ದೇಶಪಾಂಡೆ, KR ಕಾಮಟೆ, ಅಶೋಕ್ ರೇವಿಡಿ, BF ಮೇಟಿ, ರಾಜಶೇಖರ್ ಕಲ್ಯಾಣಮಠ್, ರವಿ ಗೂಳಿ, BH ಬಳಬಟ್ಟಿ, ಸುರೇಶ್ ಕಲಾಲ್, ಮಲ್ಲಿಕಾರ್ಜುನ್ ಬಾಗೇವಾಡಿ, ಬಸವರಾಜ್ ಸಿದ್ರೆಡ್ಡಿ, ಡಾಕ್ಟರ್ ಉತ್ಕರ್ಷ ನಾಗು, ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ಮಠ್, ಕಿರಣ್ ಪಾಟೀಲ್, ಅಮರೇಶ್ ಐಹೊಳೆ, BM ಪಲ್ಲೇದ್, ವೀರೇಶ್ ಹಂಪರಗೌಡರ್, PR ಕೂಡ್ಗಿ, GM ಹುಲಗಣ್ಣಿ, HY ಪಾಟೀಲ್ ಸೇರಿದಂತೆ ಅರಣ್ಯ ಇಲಾಖೆ, ಪುರಸಭೆ, ವರುಮಾರುತಿ ದೇಗುಲ ಸಮಿತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತರ್ಸದ್ ಪ್ರಾರ್ಥಿಸಿದರು. ಡಾಕ್ಟರ್ ವೀರೇಶ್ ಇಟಗಿ ಸ್ವಾಗತಿಸಿದರು. ಮಹಾಬಲೇಶ್ವರ್ ಗಡೆ ನಿರೂಪಿಸಿದರು. ವೀರೇಶ್ ಡಬಳಗಿ ಸನ್ಮಾನಿತರನ್ನು ಪರಿಚಯಿಸಿದರು. ಕಾರ್ಯದರ್ಶಿ ಬಸವರಾಜ್ ಬಿಜ್ಜೂರ್ ವಂದಿಸಿದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.